ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಗ್ರಹಗತಿಗಳ ಪ್ರಭಾವದಿಂದ ಭಾರಿ ಅದೃಷ್ಟ ದಿನಗಳಾದರೆ ಬರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಸಿಂಹರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಅದೃಷ್ಟದ ಸಮಯಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಸಿಂಹರಾಶಿಯವರಿಗೆ ನಿಮ್ಮ ಗ್ರಹಗತಿಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಗಳನ್ನು ನೀವೀಗ ಗಮನಿಸಬಹುದಾಗಿರುತ್ತೆ. ಹೌದು, ನೀವೀಗಾಗಲೇ ಗಮನಿಸಿದ್ರೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಪವಾಡಗಳು, ಅದ್ಭುತಗಳನ್ನು ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ. ಇದೇ ನಿಟ್ಟಿನಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆಗಿತಕ್ಕಂತಹ ಕಾಲ ಆದರೆ ಬಂದಿರತಕ್ಕಂಥದ್ದು. ಹೌದು, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಕಷ್ಟಗಳು ಎಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ಅದು ವೃತ್ತಿ ಜೀವನದಲ್ಲೂ ಸಹ ಆಗಿರ್ಬೋದು. ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು, ಕಷ್ಟಗಳು ಸಹ ದೂರ ಆಗಿ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುವ ಅವಕಾಶ ಆದರೆ ಬಂದಿರತಕ್ಕಂಥದ್ದು. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳೆಲ್ಲರೂ ಸಹ ನಾಶವಾಗ್ತಾರೆ. ನಿಮ್ಮ ಸುತ್ತಮುತ್ತಲೇ ಇರ್ತಾರೆ ಕಪಟಿ ಜನರು. ಅದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಸಂಬಂಧಿಗಳೇ ಆಗಿರ್ಬೋದು. ನಿಮ್ಮ ಏಳಿಗೆಯನ್ನು ಕಂಡು ಅವರ ಕೈಯಲ್ಲಿ ಸಹಿಸೋದಕ್ಕೆ ಆಗೋದಿಲ್ಲ. ನಿಮ್ಮ ಸೋಲಿಗಾಗಿ ಕಾಯ್ತಿರೋರು, ಯಾವತ್ತೂ ನಿಮ್ಮನ್ನು ಕೆಳಗೆ ಇಳಿಯಲು ಪ್ರಯತ್ನ ಪಡ್ತಕ್ಕಂತಹ ಶತ್ರುಗಳ ನಾಶ ಆದರೆ ಆಗ್ತಕ್ಕಂಥದ್ದು. ಅದೃಷ್ಟದ ತೆಗಿತಕ್ಕಂತಹ ಕಾಲ ಆದರೆ ಇದೀಗ ಮುಂದೆ ಇರ್ತಕ್ಕಂಥದ್ದು. ಸಿಂಹರಾಶಿಯವರೇ, ನಿಮ್ಮ ನಡವಳಿಕೆ ಹೇಗಿರುತ್ತೆ ಅಂತಂದರೆ ನಾಯಕತ್ವದ ಗುಣ ಆದರೆ ನೀವು ಹೊಂದಿರತಕ್ಕಂಥದ್ದು. ಸಿಂಹರಾಶಿಯಲ್ಲಿ ಸಿಂಹ ಅಂತಂದರೆ ಅದು ಕಾಡಿನ ರಾಜ ಅಂತ ಹೇಳಿ ಅರ್ಥ. ಹೌದು, ಯಾವತ್ತು ನಾಯಕತ್ವದ ಗುಣ ಆದರೆ ಹೊಂದಿರತಕ್ಕಂಥದ್ದು. ಹಾಗೆಯೇ ನೀವು ನಿಮ್ಮ ನಾಯಕತ್ವದ ಗುಣ ಯಾರಿಗೂ ಸಹ ಹೆದರ್ತಕ್ಕಂತಹ ಸಮಸ್ಯೆನೇ ಇರೋದಿಲ್ಲ. ಹೌದು, ನೀವು ಯಾವತ್ತಿಗೂ ಸಹ ನಾಯಕತ್ವದ ಗುಣವನ್ನೇ ಹೊಂದಿರ್ತೀರ. ಯಾರೇ ಬಂದರೂ ಸಹ ಯಾವುದೇ ವಿಷಯದಲ್ಲೂ ನೀವು ಹೆದರೋದಿಲ್ಲ. ಆದರೆ ನೀವು ಕೋಪವನ್ನು ನಿಯಂತ್ರಿಸಬೇಕಾಗಿರುತ್ತೆ. ಹೌದು, ನೀವು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಂತಂದರೆ ನಿಮ್ಮಲ್ಲಿರ್ತಕ್ಕಂತಹ ಅತಿಯಾದ ಕೋಪವನ್ನು ಕಡಿಮೆ ಮಾಡಬೇಕಾಗಿರುತ್ತೆ. ಅದನ್ನು ನೀವು ಸಾಧನೆ ಮಾಡೋದ್ರಲ್ಲಿ ತೋರಿಸ್ಬೇಕಾಗಿರುತ್ತೆ. ಯಶಸ್ಸಿನ ಗುರಿ ತಲುಪಲು ತೋರಿಸಬೇಕಾಗಿರುತ್ತೆ. ಹೌದು, ನೀವು ಎಷ್ಟು ಮೃದು ಮನಸ್ಸಿನವರು ಅಂತಂದರೆ ಬೇರೆಯವರು ನಿಮ್ಮನ್ನು ನೋಡುವಾಗ ಅವರಿಗೆ ನಿಮ್ಮ ನಾಯಕತ್ವದ ಗುಣ ಒರಟಾಗಿ ಕಾಣಿಸಬಹುದು. ಆದರೆ ನಿಮ್ಮ ಮನಸ್ಸಿನ ಒಳಗಡೆ ನೀವು ಚಿಕ್ಕ ಮಕ್ಕಳಿಗೆ ಇರುವ ಹಾಗೆ ಸಣ್ಣ ಮೃದು ಮನಸ್ಸು ನೀವು ಉಳ್ಳವರು. ಯಾರೇ ನಿಮ್ಮ ಬಳಿ ಸಹಾಯಕ್ಕೆ ಕೇಳಿದರೂ ನಿಮ್ಮ ಮನಸ್ಸು ಕರಗಿ ಹೋಗುತ್ತೆ. ಅವರಿಗೆ ಸಹಾಯ ಮಾಡಬೇಕು ಎಂಬ ಒಳ್ಳೆ ಮನಸ್ಸು ಉಳ್ಳವರು ನೀವಾಗಿರ್ತೀರ. ಹೌದು, ನೀವು ಯಾರನ್ನು ಇಷ್ಟು ದಿನ ನಂಬಿದ್ರೋ ಅವರೇ ಈಗ ನಿಮ್ಮನ್ನು ದೂಷಿಸುತ್ತಿದ್ದಾರೆ, ಅವಮಾನ ಮಾಡ್ತಿದ್ದಾರೆ. ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಹಾಗಾಗಿ ನಂಬಿದವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಳ್ಳೆಯ ಗುಣ ಆದರೆ ನೀವು ಹೊಂದಿದ್ದೀರಾ. ಹೌದು, ನೀವು ಕಪಟಿ ಜನರು ನಿಮ್ಮನ್ನು ಮೋಸ ಮಾಡಿದರಲ್ಲ, ಅವರು ಮತ್ತೆ ನಿಮ್ಮ ಬಳಿಗೆ ಸಹಾಯ ಕೇಳಿ ಬಂದಾಗ ನೀವು ಯಾವುದೇ ರೀತಿ ಯೋಚನೆ ಮಾಡ್ದೇನೆ ಅವರಿಗೆ ಸಹಾಯ ಮಾಡಲು ಮುಂದಾಗುತ್ತೀರಾ. ನಿಮ್ಮ ಹತ್ರ ಹಣ ಇಲ್ಲ ಅಂತಂದ್ರೂ ಸಹ ನಿಮ್ಮ ಬಳಿ ಏನಿದೆಯೋ ಅದನ್ನು ಕೊಟ್ಟು ಸಹಾಯವನ್ನು ಮಾಡ್ತೀರಾ. ಹಣದ ಕೊರತೆ ಇದ್ದರೆ ಬೇರೆಯವರ ಬಳಿ ಸಾಲ ಮಾಡಿ ಬಂದರೂ ಸಹ ನೀವು ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಳ್ಳೆಯ ಗುಣ ಹೊಂದಿರತಕ್ಕಂಥವರು ನೀವು ಸಿಂಹರಾಶಿಯವರಾಗಿರ್ತೀರಾ. ಹೌದು, ಕಪಟಿ ಜನರು ನಿಮ್ಮನ್ನು ಇಷ್ಟು ದಿನ ದೂಷಿಸಿದ್ದಾರೆ, ಅವಮಾನ ಮಾಡಿದ್ದಾರೆ. ಹೌದು, ಅದಕ್ಕೆಲ್ಲ ಪ್ರತಿಯುತ್ತರ ಕೊಡ್ತಕ್ಕಂತಹ ಕಾಲ ಆದರೆ ಇದೀಗ ಬಂದಿರತಕ್ಕಂಥದ್ದು. ನಿಮಗೆ ಕಷ್ಟ ಬಂದರೆ ಯಾರೂ ಸಹ ನಿಮ್ಮ ಜೊತೆ ಇರೋದಿಲ್ಲ. ಬೇರೆಯವರಿಗೆ ಕಷ್ಟ ಅಂತ ಬಂದರೆ ನೀವು ಅವರ ಸಹಾಯಕ್ಕೆ ಮುಂದಾಗ್ತೀರಾ. ಹಣಕಾಸಿನ ಕೊರತೆ ಇದ್ದರೆ ಅವರಿಗೆ ಹಣಕಾಸಿನ ಕೊರತೆಯನ್ನು ನೀಗಿಸ್ತೀರಾ. ಆದರೆ ನಿಮಗೇನಾದರೂ ಕಷ್ಟ ಬಂದರೆ ನಿಮ್ಮ ಜೊತೆ ಯಾರೂ ಸಹ ಇರೋದಿಲ್ಲ. ಅದು ನಿಮ್ಮ ಪ್ರಾಣ ಸ್ನೇಹಿತರೇ ಆಗಿರಬಹುದು, ನಿಮ್ಮ ಕುಟುಂಬದವರೇ ಆಗಿರಬಹುದು. ನೀವು ಇದನ್ನು ತುಂಬ ಸಾರಿ ಯೋಚನೆ ಮಾಡಿದ್ರ? ಹೌದು, ನಿಮಗೆ ಕಷ್ಟ ಯಾಕೆ ಬರುತ್ತೆ ಅಂತ ಹೇಳಿ ತುಂಬ ಸಾರಿನೇ ನೀವು ದೇವರಲ್ಲಿ ಕೇಳ್ಕೊಂಡಿದ್ರ, ಯೋಚನೆ ಮಾಡಿದ್ರ? ನೀವು ಒಂಟಿಯಾಗಿ ಇದ್ದಾಗ ಇದರ ಬಗ್ಗೆ ದುಃಖಿತರಾಗಿದ್ದೀರಾ. ಹೌದು, ಹಾಗೆಯೇ ನಿಮ್ಮ ಸಮಯ ಈಗ ಬಂದಿದೆ. ರಾಜಗಾಂಭೀರ್ಯದಿಂದ ಬದುಕುವ ಕಾಲ ಆದರೆ ಬಂದಿರತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ರಾಜಯೋಗ ಪ್ರಾಪ್ತಿಯಾಗ್ತಕ್ಕಂತಹ ಕಾಲ ಆದರೆ ಬಂದಿರತಕ್ಕಂಥದ್ದು. ಇಷ್ಟು ದಿನ ನಿಮಗೆ ಬಂದಿರತಕ್ಕಂತಹ ನೋವು, ದುಃಖಕ್ಕೆಲ್ಲ ಇದೀಗ ಪರಿಹಾರ ಆದರೆ ಸಿಗ್ತಕ್ಕಂಥದ್ದು. ಹೌದು, ನಿಮ್ಮ ಮೇಲೆ ಸೂರ್ಯದೇವರ ಆಶೀರ್ವಾದ ಆದರೆ ಬೀರಲಿದೆ. ಹೌದು, ದೋಷಗಳೆಲ್ಲ ದೂರ ಆಗುತ್ತೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಕಷ್ಟಗಳು, ಯಾವುದೇ ರೀತಿ ಕೆಲಸ ಮಾಡಿದ್ರೂ ಸಹ ಅದರಲ್ಲಿ ಲಾಭ ಸಿಗ್ತಿರ್ಲಿಲ್ವೋ
ಆ ದೋಷಗಳೆಲ್ಲ ಇದೀಗ ದೂರ ಆಗಿ ಜೀವನದಲ್ಲಿ ಸಂತೋಷ ಸಮೃದ್ಧಿಯಾದರೆ ಪ್ರಾಪ್ತಿಯಾಗಲಿದೆ. ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ಸಮಸ್ಯೆಗಳೆಲ್ಲ ದೂರ ಆಗ್ತಕ್ಕಂಥದ್ದು ಎಲ್ಲ ಪವಾಡದ ರೀತಿ ನಡೆಯುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟ, ಅದು ವೃತ್ತಿ ಜೀವನದಲ್ಲಾಗಿರ್ಬೋದು ಅಥವಾ ಯಶಸ್ಸಿನ ಗುರಿಯಲ್ಲಾಗಿರ್ಬೋದು, ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆ ಪ್ರತಿಫಲ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಕಷ್ಟ ಸಂಕಟಗಳೆಲ್ಲ ದೂರ ಆಗ್ತಕ್ಕಂಥದ್ದು. ಸಲಹೆಗಾಗಿ ಬರ್ತಾರೆ. ಹೌದು, ಇಷ್ಟು ದಿನ ನಿಮ್ಮನ್ನು ಯಾರ್ಯಾರು ಅವಮಾನ ಮಾಡಿದ್ರೋ ಅವರೇ ಈಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ನಿಮ್ಮ ಸಲಹೆಯನ್ನು ಕೇಳೋದಕ್ಕೆ ನಿಮ್ಮ ಬಳಿಗೆ ಬರ್ತಕ್ಕಂಥದ್ದು. ನಂತರ ಉದ್ಯೋಗಾಂಕ್ಷಿಗಳು, ಹೌದು, ನೀವು ಉದ್ಯೋಗನ ಹುಡುಕ್ತಿದ್ರೆ, ಇಷ್ಟು ದಿನ ನಿಮಗೆ ತಕ್ಕಂತಹ ಕೆಲಸ ಸಿಗಲಿಲ್ಲ ಅಂತ ಹೇಳಿ ಹಲವಾರು ಕಡೆ ಉದ್ಯೋಗಕ್ಕೆ ಹುಡುಕ್ತಿದ್ರೆ, ನಿಮಗೆ ಇದೀಗ ಉದ್ಯೋಗ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮಗೆ ತಕ್ಕ ಉದ್ಯೋಗ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಆದರೆ ಪ್ರಾರಂಭಿಕವಾಗಿ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಒಂದು ವಿಷಯ ಆದರೆ ಇರ್ತಕ್ಕಂಥದ್ದು, ಕಡಿಮೆ ಸಂಬಳ ಅಂತ ಹೇಳಿ ಈಗ ಸಿಗ್ತಕ್ಕಂತಹ ಉದ್ಯೋಗವನ್ನು ಬಿಡಬೇಡಿ. ಹೌದು, ಅದು ಚಿಕ್ಕ ಕೆಲಸ ಆಗಿದ್ರೂ ಸಹ ಅದನ್ನು ಬಿಡಬೇಡಿ. ಆ ಒಂದು ಉದ್ಯೋಗವನ್ನು ತುಂಬ ನಿಷ್ಠೆಯಿಂದ ಮಾಡಿ. ಅದೇ ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುತ್ತೆ. ನಂತರ ಮಾತಿಗೆ ಬೆಲೆಯಾದರೆ ಸಿಗ್ತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ಮಾತಿಗೆ ಎಲ್ಲೆಲ್ಲಿ ಬೆಲೆ ಸಿಗ್ತಿರ್ಲಿಲ್ವೋ ಅಲ್ಲೆಲ್ಲ ನಿಮಗೆ ಮಾತಿಗೆ ಬೆಲೆ ಆದರೆ ಸಿಗುತ್ತೆ. ಉದ್ಯೋಗದಲ್ಲಿ ಲಾಭವನ್ನು ನೀವು ಕಾಣಬಹುದಾಗಿರುತ್ತೆ ನಿಮ್ಮ ಜೀವನದಲ್ಲಿ. ನಂತರ ಹೊಸ ಒಪ್ಪಂದಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು. ಹೌದು, ಹೊಸ ಹೊಸ ಯೋಜನೆಗಳಿಗೆ ಹೊಸ ಹೊಸ ಒಪ್ಪಂದಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಅದು ಯಾವುದೇ ಯೋಜನೆ ಆಗಿರ್ಬೋದು, ಯಾವುದೇ ವ್ಯಾಪಾರ ಆಗಿರ್ಬೋದು, ಯಾವುದೇ ದಾರಿಯಲ್ಲಿ ನೀವು ಸಾಕ್ತಿದ್ರೂ ಸಹ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಯೋಗ ಆದರೆ ನಿಮಗೆ ಇರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಹಣ ಹರಿದು ಬರುತ್ತೆ. ಹೌದು, ಹಣ ಬರ್ತಕ್ಕಂತಹ ದಾರಿಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಸಾಲ ಇದ್ದರೆ ಅದೆಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ಸಾಲವನ್ನೆಲ್ಲ ತೀರಿಸ್ತಕ್ಕಂತಹ ಯೋಗ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಗೌರವ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಕುಟುಂಬದಲ್ಲಿ ಗೌರವವನ್ನು ನೀವು ಕಾಣಬಹುದಾಗಿರುತ್ತೆ. ಕಪಟಿ ಜನರನ್ನು ನೀವು ಗುರುತಿಸಲೇಬೇಕು. ಹೌದು, ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಕಪಟಿ ಜನರನ್ನು ನೀವು ಪತ್ತೆ ಹಚ್ಚಲೇಬೇಕು. ಅವರನ್ನು ಆದಷ್ಟು ದೂರ ಇಡಬೇಕಾಗಿರುತ್ತೆ. ಒಬ್ಬ ಶಕ್ತಿಯುತ ವ್ಯಕ್ತಿಯು ನಿಮ್ಮ ಬಳಿ ಬರ್ತಾರೆ, ನಿಮ್ಮ ಜೀವನದಲ್ಲಿ ಬರ್ತಾರೆ. ಅವರನ್ನು ನೀವು ಅರ್ಥ ಮಾಡಿಕೊಂಡು, ಅವರಲ್ಲಿರ್ತಕ್ಕಂತಹ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನೀವು ನಡೆಯಬೇಕಾಗಿರುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಭಾರಿ ಅಭಿವೃದ್ಧಿ ನೀವು ಕಾಣಬಹುದಾಗಿರುತ್ತೆ. ಉನ್ನತ ಸ್ಥಾನಕ್ಕೆ ನೀವು ಹೋಗ್ತೀರಾ. ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ನಿಮ್ಮ ಮುಖದಲ್ಲಿ ಕಾಂತಿಯಾದರೆ ಹೆಚ್ಚಾಗ್ತಕ್ಕಂಥದ್ದು. ನೀವು ಪಾಲಿಸಬೇಕಾದ ಕಠಿಣ ನಿಯಮವನ್ನು ಈಗ ನಾನು ಹೇಳ್ಕೊಡ್ತೀನಿ. ಮೊದಲನೇದು, ನಿಮ್ಮ ಮುಂದಿನ ಯೋಜನೆಗಳನ್ನು, ನಿಮ್ಮ ಮುಂದಿನ ಕಾರ್ಯಗಳನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ನಂತರ ಎರಡನೇದು, ನಿಮ್ಮನ್ನು ಹೊಗಳಿ ನಿಮ್ಮನ್ನು ದಾರಿ ತಪ್ಪಿಸಲು ಕಪಟಿ ಜನರು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಆದಷ್ಟು ಮೌನವಾಗಿರಿ. ಯಾರೊಂದಿಗೂ ಸಹ ವಾಗ್ವಾದ ಬೇಡ. ಕಾರ್ಯವನ್ನು ಸಿದ್ಧಿ ಮಾಡ್ಕೊಳ್ಳಿ. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ಸಾಧ್ಯವಾದರೆ ಮೌನವಾಗಿರೋದು ಉತ್ತಮ. ನಂತರ ಭಾನುವಾರ ದಿನದಂದು ಕುಲದೇವರ ಆರಾಧನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ ಸಿಂಹರಾಶಿಯವರು. ಇದು ಸಿಂಹರಾಶಿಯವರ ಜೀವನದಲ್ಲಿ ನಡೀತಕ್ಕಂತಹ ಕೆಲವು ಪವಾಡಗಳ ಮಾಹಿತಿಯಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.